ಸರ್, ನಮಗೆ 28 ತಿಂಗಳಿಂದ ಬಿಲ್ಗಳು ಬಾಕಿ ಇದೆ. ಡೆಪ್ಯೂಟಿ ಸಿ ಎಮ್ ಅವ್ರನ್ನ 5 ರಿಂದ 6 ಸಾರಿ ಭೇಟಿ ಮಾಡಿದ್ದೀವಿ. ಮೊನ್ನೆನೂ ಕೂಡ ಭೇಟಿ ಮಾಡಿದ್ದು, ಸಿ ಎಮ್ ಅವ್ರನ್ನು ಕೂಡ ಭೇಟಿ ಮಾಡಿದ್ದು. ಅವರು ಶೀಘ್ರದಲ್ಲಿಯೇ ಇದ್ರ ಬಗ್ಗೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸಿದ್ದಾರೆ ಸರ್. ಇವಾಗ ನೀವು ಅಮೌಂಟ್ ಕೇಳ್ತಾ ಇರೋದು ಯಾವುದು, ಯಾವ ವರ್ಷದ್ದು ಸ್ವಲ್ಪ ಸರ್? ನಿಮ್ಮ ಟೆಂಡರ್ ಸರ್ 2021 2022ರಲ್ಲಿ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರು 1607 ಕಾಮಗಾರಿಗಳನ್ನು ನಿರ್ವಹಿಸಿರ್ತಾರೆ. ಅದರ ಒಟ್ಟು ಮೊತ್ತ 1033,07,800 ರು ಆಗಿರ್ತದೆ. ಮತ್ತು ಅದೇ ರೀತಿ 2022-23ರಲ್ಲಿ 2119 ಕಾಮಗಾರಿಗಳನ್ನು ನಿರ್ವಹಿಸಿರುತ್ತೆ. ಇದರ ಟೋಟಲ್ ಮೊತ್ತ 1,260,69,39,561 ರೂಪಾಯಿ ಆಗಿರ್ತದೆ. ಹಾಗೆ ಮುಂದುವರಿದು 2023 ಮತ್ತು 2024 ಅಪ್ ಟು ಜೂನ್ವರೆಗೂ 714 ಕಾಮಗಾರಿಗಳನ್ನು ನಿರ್ವಹಿಸಿರ್ತಾರೆ. ಇದು ಒಟ್ಟು ಮೊತ್ತ 390,73,48,500 ರೂಪಾಯಿ ಆಗಿರ್ತದೆ ಸರ್. ಟೋಟಲ್ ಈ 3 ವರ್ಷದಿಂದ 2,595,42,92,864 ರೂಪಾಯಿಗಳಾಗಿರ್ತದೆ ಸರ್. ಇಷ್ಟು ಮೊತ್ತ ಬ್ಯಾಲೆನ್ಸ್ ಇರೋದು ಸರ್. ಪೆಂಡಿಂಗ್ ಬಿಲ್ಸ್ ಬ್ಯಾಲೆನ್ಸ್ ಇದೆ. ನಾವು ಕನಿಷ್ಠ 1 ವರ್ಷದಾದ್ರೂ ಪೇಮೆಂಟ್ ಮಾಡಿ ಅಂತ ಅಂದ್ಬಿಟ್ಟು ಮಾನ್ಯ DCM ಮತ್ತು ನಮ್ಮ ಮುಖ್ಯಮಂತ್ರಿಯವರಲ್ಲಿ ಮನವಿ ಮಾಡಿದ್ದೀವಿ. ಅವರು ಆದಷ್ಟು ಬೇಗ ಇದನ್ನು ಬಿಡುಗಡೆಗೊಳಿಸ್ತೀವಿ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ಸರ್. ತಿಂಗಳು ಒಳಗಡೆ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನು ಕಾಮಗಾರಿಗಳು ನಡೆದಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಿ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಸರ್, ಹೇಳಿರೋದ್ರ ಬಗ್ಗೆ ಅಸಮಾಧಾನ ಇದೆ. ಬಟ್ ಏನು ಅಂತ ಅಂದರೆ, ಸರ್ಕಾರಗಳು ಬದಲಾದಾಗ ಪ್ರತಿ ಸಾರಿನೂ ಇದು ಡಿಲೇ ಅನ್ನೋದು ಇದ್ದೇ ಇರುತ್ತೆ. 3 ರಿಂದ 4 ತಿಂಗಳು. ನಾವು ಗುತ್ತಿಗೆದಾರರು ಬ್ಯಾಂಕಲ್ಲಿ ಬ್ಯಾಂಕಿಂದ ಸಾಲ ಪಡೆದಿರ್ತೀವಿ, ಚಿನ್ನಾಭರಣದ ಹಣ ಇಟ್ಟಿರ್ತೀವಿ. ಕೆಲವು ಗುತ್ತಿಗೆದಾರರು ಬೇರೆ ರೀತಿಯೂ ಕೂಡ ತೊಂದರೆಗಳಲ್ಲಿ ಸಿಗಾಕೊಂಡಿದ್ದಾರೆ. ಮಕ್ಕಳು ಫೀಸ್ ಕಟ್ಟೋಕ್ಕೆ ಆಗ್ತಾಯಿಲ್ಲ ಅಂತ ಕೆಲವರು ಬರ್ತಾರೆ.